ನಮಸ್ಕಾರ ಪ್ರಿಯ ವಿದ್ಯಾರ್ಥಿನಿಯರೇ, ಈ ವಿಡಿಯೋದಲ್ಲಿ 8ನೇ ತರಗತಿ ಕ್ವೆಶ್ಚನ್ ಪೇಪರ್ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಆಧಾರಿತ ಶಾಲಾ ಮಟ್ಟದ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಮಾಪನ ಮಾರ್ಚ್ 2025 ಕ್ವೆಶ್ಚನ್ ಪೇಪರ್. ಇದು ವಿಷಯ ಸಿರಿಗನ್ನಡ ಪ್ರಥಮ ಭಾಷೆ. ಸಮಯ 1 ಗಂಟೆ 30 ನಿಮಿಷಗಳು. ಶಾಲೆಯ ಹೆಸರು ಇಲ್ಲಿ ನೀವು ಬರೀಬೇಕಾಗ್ತದೆ. ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಹೆಸರನ್ನ ಇಲ್ಲಿ ಬರೀಬೇಕಾಗ್ತದೆ. ಕ್ರಮ ಸಂಖ್ಯೆ ನಿಮ್ಮ ರಿಜಿಸ್ಟರ್ ನಂಬರ್ನ ಇಲ್ಲಿ ಬರೀಬೇಕಾಗ್ತದೆ. ಈ ಜಾಗದಲ್ಲಿ ದಿನಾಂಕವನ್ನು ಇಲ್ಲಿ ಬರೀರಿ. ಪಡೆದ ಅಂಕಗಳನ್ನು ಮೌಲ್ಯಮಾಪಕರು ಬರೀತಾರೆ, ಪಡೆದ ಗ್ರೇಡನ್ನು ಅವರೇ ಬರೀತಾರೆ. ಒಟ್ಟು ಅಂಕಗಳು 40 ಇರ್ತವೆ. ಮೇಲ್ವಿಚಾರಕರ ಸಹಿ ದಿನಾಂಕನ ಎಕ್ಸಾಮ್ ರೂಮಲ್ಲಿ ಹಾಕ್ತಾರೆ. ಮೊದಲಿಗೆ ಪ್ರಶ್ನೆ 1. ಹೆಚ್ಚಿನ ಪ್ರಶ್ನೆಗಳಿಗೆ ನೀಡಿರುವ 4 ಉತ್ತರಗಳಲ್ಲಿ ಸರಿಯಾದ ಉತ್ತರ ಆರಿಸಿ ಬರೆಯಿರಿ. 3 ಪ್ರಶ್ನೆಗಳಿರ್ತವೆ. 3 ಪ್ರಶ್ನೆಗಳಿಗೆ ಒಂದೊಂದು ಅಂಕಗಳು. 3 × 1 = 3. 1ನೇ ಪ್ರಶ್ನೆ, ಪಂಚೇಂದ್ರಿಯ ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಆಯ್ಕೆಗಳು: ಎ ಬಹಿರ್ವೀಯ ಸಮಾಸ, ಬಿ ಎಂಸಿ ಸಮಾಸ, ಸಿ ಕರ್ಮಧಾರಯ ಸಮಾಸ, ಡಿ ದ್ವಿಗು ಸಮಾಸ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಆಯ್ಕೆ ಡಿ ದ್ವಿಗು ಸಮಾಸ. ಇಲ್ಲಿ ಉತ್ತರ ಬಾಕ್ಸ್ ಅಲ್ಲಿ ಡಿ ಬರೆದು ಇಲ್ಲಿ ದ್ವಿಗು ಸಮಾಸ ಅಂತ ಬರೀಬೇಕಾಗ್ತದೆ. ಪೂರ್ವ ಪದದಲ್ಲಿ ಸಂಖ್ಯೆ ಇದ್ರೆ ಅದು ದ್ವಿಗು ಸಮಾಸವಾಗುತ್ತದೆ. ಪಂಚೇಂದ್ರಿಯವನ್ನ ಬಿಡಿಸಿ ಬರೆದಾಗ ಪಂಚ ಪ್ಲಸ್ ಇಂದ್ರಿಯ ಪಂಚೇಂದ್ರಿಯ, ಅದರಿಂದ ಇದು ದ್ವಿಗು ಸಮಾಸ. 2ನೇ ಪ್ರಶ್ನೆ, ಸಂಧಿಯಾಗುವಾಗ ಯಾಕಾರ ವಾಕಾರವು ಸ್ವರಗಳ ಮಧ್ಯೆ ಹೊಸದಾಗಿ ಸೇರಿದರೆ ಅದು. ಆಯ್ಕೆಗಳು: ಎ ಕನ್ನಡ ಸಂಧಿ, ಬಿ ಲೋಪ ಸಂಧಿ, ಸಿ ಆಗಮ ಸಂಧಿ, ಡಿ ಆದೇಶ ಸಂಧಿ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಿ ಆಗಮ ಸಂಧಿ. ಏಕಪ್ಪ ಅಂದ್ರೆ ಸಂಧಿ ಕಾರ್ಯ ನಡೆದಾಗ ಯ ಅಥವಾ ಅಕ್ಷರಗಳು ಹೊಸದಾಗಿ ಬಂದ್ರೆ ಆಗಮ ಸಂಧಿ ಎನ್ನುವರು. ಉದಾಹರಣೆಗೆ ಶಾಲೆ ಪ್ಲೇಸ್ ಅಲ್ಲಿ ಶಾಲೆಯಲ್ಲಿ, ಗುರು ಪ್ಲೇಸ್ ಅನ್ನು ಗುರುವನ್ನು, ಈ ರೀತಿ ಯಾಕಾರ ಮತ್ತು ವಾಕಾರಗಳು ಹೊಸದಾಗಿ ಬರ್ತವೆ. 3ನೇ ಪ್ರಶ್ನೆ, ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಬಳಸುವ ಚಿಹ್ನೆ. ಆಯ್ಕೆಗಳು: ಎ ಆವರಣ, ಬಿ ಉದ್ಧರಣ, ಸಿ ವಿವರಣಾತ್ಮಕ, ಡಿ ಪ್ರಶ್ನಾರ್ಥಕ. ಇದಕ್ಕೆ ಉತ್ತರ ಆಯ್ಕೆ ಬಿ ಉದ್ಧರಣ ಚಿಹ್ನೆ. ಆಯ್ಕೆ ಬಿ ಉದ್ಧರಣ ಚಿಹ್ನೆ ಅಂತ ನೀವು ಬರೆಯಿರಿ. ಪ್ರಶ್ನೆ 2, 2ನೇ ಮೇನು, ಮೊದಲೆರಡು ಪದಗಳ ಸಂಬಂಧದಂತೆ 3ನೇ ಪದಕ್ಕೆ ಸಂಬಂಧಿ ಪದ ಬರೆಯಿರಿ. 3 ಪ್ರಶ್ನೆಗಳು, ಅಂಕ 1. 3 × 1 = 3. 4ನೇ ಪ್ರಶ್ನೆ, ಆಕ್ಸಿಜನ್ ಆವರಣ ಚಿಹ್ನೆ, ಪರ್ಸಿಯನ್ ಇದು ವಾಕ್ಯವೇಷ್ಟನ ಚಿಹ್ನೆ. 5ನೇ ಪ್ರಶ್ನೆ, ಊರೊಂದು ಲೋಪಸಂಧಿ, ಹುಲ್ಲುಗಾವಲು ಆದೇಶ ಸಂಧಿ. 6ನೇ ಪ್ರಶ್ನೆ, ಕಾವ್ಯ ಕಬ್ಬ ಸಕ್ಕರೆ ಶರ್ಕರ. ಶರ್ಕರ ಇದು ತತ್ಸಮ ತದ್ಭವ ಪದ. ಪ್ರಶ್ನೆ 3, 3ನೇ ಮೇನು, 3rd ಮೇನ್, ಕೆಳಗಿನ ಖಾಲಿ ಬಿಟ್ಟ ಜಾಗವನ್ನು ಸೂಕ್ತ ಪದಗಳಿಂದ ತುಂಬಿರಿ. 3 ಪ್ರಶ್ನೆಗಳು, 1 ಅಂಕ. 3 × 1 = 3. 7ನೇ ಪ್ರಶ್ನೆ, ತಲೆಕಾಡಿನ ಇತಿಹಾಸದಲ್ಲಿ ಡ್ಯಾಶ್ ಇತಿಹಾಸವಿದೆ. ಇದಕ್ಕೆ ಉತ್ತರ ಗಂಗರ. 8ನೇ ಪ್ರಶ್ನೆ, ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯನಿಗೆ ಡ್ಯಾಶ್ ಬುದ್ಧಿಯ ಕಲಿಸಬೇಕು, ವಂದಿಸಿ. 9ನೇ ಪ್ರಶ್ನೆ, ನಮ್ಮೆದೆಯ ಕನಸುಗಳೇ ಡ್ಯಾಶ್ ಆದಾವು. ಇದಕ್ಕೆ ಉತ್ತರ ನಿಮ್ಮೆದೆಯ ಕನಸುಗಳೇ ಕಾಮಧೇನು ಆದಾವು. ಪ್ರಶ್ನೆ 4, 4ನೇ ಮೇನು, 4th ಮೇನು, ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪೂರ್ಣ ವಾಕ್ಯದಲ್ಲಿ ಉತ್ತರಿಸಿರಿ. 10ನೇ ಪ್ರಶ್ನೆ, ದೊರೆಯ ಹೆಂಡತಿಗೆ ಹೂವಿಗೆ ಎಷ್ಟು ಹಣವನ್ನು ನೀಡಿದಳು? ಉತ್ತರ, ದೊರೆಯ ಹೆಂಡತಿಗೆ ಹೂವಿಗೆ ಒಂದು ಮಗಿ ಅಂದ್ರೆ ಬೊಗಸೆ, ಒಂದು ಬೊಗಸೆ ಅಥವಾ ಒಂದು ಮಗಿ ಹಣ ಕೊಟ್ಟಳು. 11ನೇ ಪ್ರಶ್ನೆ, ಕಾಗೆ ಮತ್ತು ಆಡು ಏನಾಗಲು ಸಾಧ್ಯವಿಲ್ಲ? ಉತ್ತರ, ಕಾಗೆ ಕೋಗಿಲೆ ಆಗಲು ಸಾಧ್ಯವಿಲ್ಲ, ಹಾಗೆಯೇ ಆಡು ಆನೆ ಆಗಲು ಸಾಧ್ಯವಿಲ್ಲ. 12ನೇ ಪ್ರಶ್ನೆ, ತಿಮ್ಮರಾಯನು ಮುದುಕಿಗೆ ಏನೆಂದು ಮಾತು ಕೊಟ್ಟ? ಉತ್ತರ, ತಿಮ್ಮರಾಯನು ಮುದುಕಿಗೆ ತಾಯಿ ತಪ್ಪಿಯೂ ಕೂಡ ನೀನು ತೋರಿಸಿದ ಗೆರೆಗಳನ್ನು ದಾಟಲಾರೆ ಎಂದು ಮಾತು ಕೊಟ್ಟನು. ಪ್ರಶ್ನೆ 5, 5th ಮೇನ್, 5ನೇ ಮೇನು, ಕೆಳಗಿನ ಪ್ರಶ್ನೆಗಳಿಗೆ 2, 3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. 4 ಪ್ರಶ್ನೆಗಳು, 2 ಅಂಕಗಳು. 4 × 2 = 8. 13ನೇ ಪ್ರಶ್ನೆ, ದೊರೆಯ ಮಗ ದೇಶಾಂತರ ಹೋಗಲು ಕಾರಣವೇನು? ಉತ್ತರ, ದೊರೆಯ ಮಗಳು ತನ್ನ ಸ್ನೇಹಿತರಿಗೆಲ್ಲ ಸುರವನ್ನೇ ತೋಟಕ್ಕೆ ಉಯ್ಯಾಲೆ ಆಡೋಕೆ ಹೋಗೋಣ, ನಮ್ಮ ಅತ್ತಿಗೆ ಹೂವಿನ ಗಿಡ ಹಾಕ್ತಾಳೆ, ನೀವೆಲ್ಲರೂ ಬನ್ನಿ, ಘಮ ಘಮ ಅನ್ನೋ ಹೂವು ಬೇಕಾದಷ್ಟು ಕೊಡ್ತೀನಿ ಎಂದು ಹೇಳಿ ತನ್ನ ತಾಯಿ ಅಣ್ಣನನ್ನು ಒಪ್ಪಿಸಿ ಅತ್ತಿಗೆಯನ್ನು ಸುರವನ್ನೇ ತೋಟಕ್ಕೆ ಕರೆದುಕೊಂಡು ಹೋಗಿ ಹೂವಿನ ಗಿಡವಾಗಲು ಹೇಳಿ ಅರ್ಧಬರ್ಧ ಮನುಷ್ಯಳಾಗಿದ್ದ ಅತ್ತಿಗೆಯನ್ನು ತೋಟದಲ್ಲಿ ಬಿಟ್ಟು ಅರಮನೆಗೆ ಬಂದು ತನ್ನ ಅಣ್ಣನಿಗೆ ಸುಳ್ಳು ಹೇಳುತ್ತಾನೆ. ಈತ ನಿಜವಾದ ಸಂಗತಿ ತಿಳಿದೇ ದೊರೆ ಮಗ ಬೇಜಾರಾಗಿ ಗೋಸಾಯಿ ದರ್ಸು ಹಾಕಿಕೊಂಡು ದೇಶಾಂತರ ಹೊರಟು ಹೋದನು. 14ನೇ ಪ್ರಶ್ನೆ, ಚಾವುಂಡರಾಯನು ಯಾರು?
ಆತನ ವಿಶೇಷತೆ ಏನು? ಉತ್ತರ: ಚಾವುಂಡರಾಯನು ಮಾರಸಿಂಹ, ರಾಚಮಲ್ಲ ಮತ್ತು ರಕ್ಕಸಗಂಗರ ಮಂತ್ರಿ. ಅವನನ್ನು ಜನ ಹೆಸರು ಹಿಡಿದು ಕರೆಯುತ್ತಿರಲಿಲ್ಲ. ರಾಯ, ಅಣ್ಣ, ನೋಡಿ, ರಾಯ, ಅಣ್ಣ ಎಂದು ಸಂಬೋಧಿಸುತ್ತಿದ್ದರು. ಅವನಿಗೆ ಕನ್ನಡದ ಏಳಿಗೆಯ ಹಂಬಲ. ಸ್ವತಃ ಕವಿ ಚಾವುಂಡರಾಯ ಪುರಾಣ ಎಂಬ ಹೆಸರಿನ 63 ಪುಣ್ಯ ಪುರುಷರ ಚರಿತೆ, 63 ಶಲಾಕ ಪುರುಷರ ಚರಿತೆ ಅಂದ್ರೆ ಜೈನ ಮುನಿಗಳ ಚರಿತ್ರೆಯನ್ನು ಚಾವುಂಡರಾಯ ಬರೆದಿದ್ದಾನೆ. ಅವನು ಕನ್ನಡಕ್ಕೆ ಕೊಟ್ಟ ಬಹುದೊಡ್ಡ ಕಾಣಿಕೆಯಾಗಿದೆ. 15ನೇ ಪ್ರಶ್ನೆ: ಕೋಗಿಲೆಯ ಗಾನವನ್ನು ಆಲಿಸಿ ನೊಂದ ಮನುಷ್ಯನು ಏನಂದನು? ಉತ್ತರ: ಕೋಗಿಲೆಯ ಕೂಗನ್ನು ಆಲಿಸಿದ ಮನುಷ್ಯ, ಮಲೆಗಳಲ್ಲಿ ಉಲಿಯುವ ಓ ಕೋಗಿಲೆಯೇ, ಬಲು ಚೆಲುವಿದೆ ನಿನ್ನೀ ಗಾನ. ಇಂಗ್ಲಿಷ್ಗೆ ತರ್ಜುಮೆ ಮಾಡಿದರೆ ದೊರೆಯುವುದು ನೊಬೆಲ್ ಬಹುಮಾನ. ಇಲ್ಲಿ ನಿನ್ನ ಗಾನ ಅರಣ್ಯ ರೋದನ, ಸುಮ್ಮನೆ ಆಡುವೆ ಕೇಳುವರಿಲ್ಲ ಎಂದು ನೊಂದ ಮನುಷ್ಯನು ನುಡಿದನು. 16ನೇ ಪ್ರಶ್ನೆ: ಆಟೋ ಚಾಲಕರಲ್ಲಿಯೂ ಮಾನವೀಯತೆಯನ್ನರಿತ ಪ್ರಸಂಗವನ್ನು ವಿವರಿಸಿರಿ. ಉತ್ತರ: ಸ್ವಲ್ಪ ದೀರ್ಘವಾಗಿದೆ ಈ ಉತ್ತರ. ಒಂದು ಸಂಜೆ ಜಯನಗರದಲ್ಲಿರುವ ನ್ಯಾಷನಲ್ ಕಾಲೇಜಿನಲ್ಲಿ ಒಂದು ಕಾರ್ಯಕ್ರಮವಿತ್ತು. ಅದು ಮುಗಿಯುವುದು ರಾತ್ರಿ 10 ಗಂಟೆಯಾಯಿತು. ಇದು ರಾಕ್ಷರ. ರಾತ್ರಿ 10 ಗಂಟೆಯಾಯಿತು. ಆಟೋಗಾಗಿ ಕಾಲೇಜಿನ ಹತ್ತಿರ ಅಲ್ಲಿಯ ಕೆಲವು ಉಪಾಧ್ಯಾಯರೊಂದಿಗೆ ಕಾದು ನಿಂತಿದ್ದೆ. ಇಷ್ಟು ಹೊತ್ತಿನಲ್ಲಿ ಹಾಸ್ಟೆಲ್ನಲ್ಲಿ ಊಟ ಇರುವುದಿಲ್ಲ, ಆದುದರಿಂದ ನಮ್ಮ ಮನೆಗೆ ಬಂದು ಊಟ ಮಾಡಿಕೊಂಡು ಹೋಗಿ ಎಂದು ಒಬ್ಬಿಬ್ಬ ಉಪಾಧ್ಯಾಯರು ಒತ್ತಾಯಪಡಿಸುತ್ತಿದ್ದರು. ಪರವಾಗಿಲ್ಲ, ಒಂದು ಹೊತ್ತು ಊಟ ಇಲ್ಲದೆ ಇದ್ದರೆ ಚಿಂತೆ ಇಲ್ಲ, ತುಂಬ ಹೊತ್ತಾಗಿದೆ ಎಂದು ಹೇಳಿ ಮೇಲ್ ಬರ್ದಿದ್ದೀನಿ ನೋಡಿ, ಅಲ್ಲಿಂದ ಹೊರಟೆ. ಆಟೋ ಚಾಲಕರು ಸ್ವಲ್ಪ ವಯಸ್ಸಾದವರು ಇದನ್ನೆಲ್ಲ ಸಾವಧಾನವಾಗಿ ಕೇಳುತ್ತಿದ್ದರು. ಯಾಕೆ ಸರ್, ನಿಮಗೆ ಮನೆ ಇಲ್ವೇ? ಊಟ ಇಲ್ಲದೆ ಇದ್ರೂ ಪರವಾಗಿಲ್ಲ ಅಂತ ಹೇಳುತ್ತಿದ್ದೀರಿ ಎಂದು ಕೇಳಿದರು. ಇಲ್ಲಪ್ಪ, ನನಗೆ ಮನೆಗಿನೇ ಇಲ್ಲ, ನ್ಯಾಷನಲ್ ಕಾಲೇಜ್ ಹಾಸ್ಟೆಲ್ನಲ್ಲಿದ್ದೇನೆ ಅಂದೆ. ಇಷ್ಟು ಹೊತ್ತಿನಲ್ಲಿ ಉಪವಾಸ ಮಲಗಿಕೊಳ್ಳಬಾರದು ಸರ್, ವಿಶ್ವೇಶ್ವರಪುರದಲ್ಲಿರುವ ಸಜ್ಜನರಾವ್ ಸರ್ಕಲ್ಗೆ ಹೋಗೋಣ ಬನ್ನಿ, ಅಲ್ಲಿ ಇಡ್ಲಿ ಮಾರುತ್ತಾರೆ. ಪ್ರಶ್ನೆ 6: 6th ಮೇನ್, 6ನೇ ಮೇನು. ಕೆಳಗಿನ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿರಿ. 2 ಸಂದರ್ಭ, 3 ಅಂಕಗಳು. 2 × 3 = 6. 17ನೇ ಪ್ರಶ್ನೆ: ಅಪ್ಪುದಪ್ಪುದು ತಪ್ಪೇಂ? ಉತ್ತರ: ಆಯ್ಕೆ. ಈ ವಾಕ್ಯವನ್ನು ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಅವರು ಸಂಪಾದಿಸಿರುವ ಮುದ್ದಣ ಭಂಡಾರ ಕೃತಿಯಿಂದ ಆರಿಸಲಾದ ಸಪ್ತಾಕ್ಷರಿ ಮಂತ್ರ ಗದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಸಾವಿರಾರು ಜನರಿಗೆ ಸತ್ಕಾರ ಮಾಡಲು ಅರಣ್ಯಕ ಹೇಗೆ ಸಾಧ್ಯವಾಯಿತು ಎಂದು ಮನೋರಮೆ ಮುದ್ದಣನನ್ನು ಕೇಳಿದಾಗ, ಮುನಿಗಳಿಗೆ ಹಲವಾರು ಮಂತ್ರಗಳ ಶಕ್ತಿ ಇದೆ ಎಂದು ಹೇಳಿದ ಸಂದರ್ಭದಲ್ಲಿ ಮುದ್ದಣನು ಈ ಮಾತನ್ನು ಹೇಳುತ್ತಾನೆ. ಸ್ವಾರಸ್ಯ: ಮುನಿಯಾದವರಿಗೆ ಮಂತ್ರಗಳ ಶಕ್ತಿ ಇರುವುದರಲ್ಲಿ ತಪ್ಪೇನಿದೆ ಎಂದು ಮುದ್ದಣ ಸಮರ್ಥಿಸಿರುವುದು ಇಲ್ಲಿ ಸ್ವಾರಸ್ಯವಾಗಿದೆ. 18ನೇ ಪ್ರಶ್ನೆ, ಇದು ಸಂದರ್ಭ. ಇವರಿರಲಿ ಸೆರೆಯೊಳಗ 6 ತಿಂಗಳು. ಉತ್ತರ: ಆಯ್ಕೆ. ಈ ವಾಕ್ಯವನ್ನು ಶ್ರೀ ಕನಕದಾಸರು ರಚಿಸಿರುವ ರಾಮಧಾನ್ಯ ಚರಿತೆ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಪರಮ ಧ್ಯಾನದಲ್ಲಿ ಇವರು ಇಬ್ಬರೇ ಸೆರೆಯೊಳಗೆ 6 ತಿಂಗಳು ಇರಲಿ, ಇರಿದು ಕಿರಿದು ಎಂಬ ಪೌರುಷವನ್ನು ಅರಿಯಬಹುದು ಎಂದು ಹೇಳಿದ ಸಂದರ್ಭದಲ್ಲಿ ಶ್ರೀರಾಮನು ಈ ಮಾತನ್ನು ಹೇಳುತ್ತಾನೆ. ಸ್ವಾರಸ್ಯ: ರಾಗಿ ಮತ್ತು ಭತ್ತದಲ್ಲಿ ಯಾರು ಶ್ರೇಷ್ಠ ಎಂಬುದನ್ನು ತಿಳಿದುಕೊಳ್ಳಲು ಶ್ರೀರಾಮನು ಅವರನ್ನು 6 ತಿಂಗಳು ಸೆರೆಮನೆಯಲ್ಲಿಟ್ಟು ಪರೀಕ್ಷಿಸುವ ತೀರ್ಮಾನ ಸ್ವಾರಸ್ಯಕರವಾಗಿದೆ. ಪ್ರಶ್ನೆ 7, 7th ಮೇನ್, 7ನೇ ಮೇನು. ಕೆಳಗಿನ ಯಾವುದಾದರೂ ಒಂದು ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಒಂದು ಪ್ರಶ್ನೆ, 3 ಅಂಕಗಳು. 1 × 3 = 3. 19ನೇ ಪ್ರಶ್ನೆ: ಮಲೆನಾಡಿನಲ್ಲಿ ಹುಲಿಗಳಿಂದ ಆಗುವ ತೊಂದರೆಯ ಬಗ್ಗೆ ಹೇಗೆ ವರ್ಣಿಸಲಾಗಿದೆ? ಉತ್ತರ: ಲೇಖಕರ ಊರಿನಲ್ಲಿ ಹುಲಿಗಳ ಕಾಟ ಬಹಳ ಇತ್ತು. ಲೇಖಕರ ತಾಯಿಗೆ ದೂರದಲ್ಲಿ ಎಲ್ಲೋ ಹುಲಿ ಕೂಗಿದರೆ ತಟ್ಟನೆ ತಿಳಿದು ಬಿಡುತ್ತಿತ್ತು. ಹುಲಿಗಳ ಶಬ್ದಕ್ಕೆ ತುಂಬಾ ಸೂಕ್ಷ್ಮವಾಗಿದ್ದ ಜೀವಿಗಳೆಂದರೆ ದನಗಳು. ಅವು ಹುಲಿ ಬಂದ ತಕ್ಷಣ ಗಡಗಡ ನಡಗಲು ಶುರು ಮಾಡುತ್ತಿದ್ದವು. ಕೊರಳಿನ ಗಂಟೆ ಜೋರು ಶಬ್ದ ಮಾಡುತ್ತಿದ್ದರಿಂದ ಹುಲಿ ಬಂದ ಸೂಚನೆಯು ತಿಳಿಯುತ್ತಿತ್ತು. ಲೇಖಕರ ತಾಯಿ ಅಜ್ಜಿ ಸೀಮೆ ಎಣ್ಣೆ ದೀಪದ ಬೆಳಕಿನಲ್ಲಿ ಮನೆಯ ಒಳಗಡೆ ಕೂತು ಹುಲಿ ಎಲ್ಲಿ ಬಂದು ಬಿಡುತ್ತದೆಯೋ ಎಂದು ಕಾಯುತ್ತಿದ್ದರು. ಇವರೆಲ್ಲರೂ ಭಯವಾದಾಗ ಅರ್ಜುನ, ಫಲ್ಗುಣ, ಪಾರ್ಥ, ಕಿರೀಟಿ, ಶ್ವೇತವಾಹನ ಎಂದು ಅಜ್ಜಿ ಹೇಳಿಕೊಟ್ಟಿದ್ದ ಅರ್ಜುನನ ಮಂತ್ರವನ್ನು ಹೇಳಿದರೆ ಭಯ ನಿವಾರಣೆಯಾಗುತ್ತಿತ್ತು. ಈ ಮಂತ್ರವನ್ನು ಹೇಳುತ್ತಾ ಹೇಳುತ್ತಾ ಎಲ್ಲರೂ ನಿದ್ದೆ ಹೋಗುತ್ತಿದ್ದೇವೆ. ಬೆಳಿಗ್ಗೆ ಎದ್ದು ಕೊಟ್ಟಿಗೆಯಲ್ಲಿ ಎಲ್ಲ ದನಗಳಿವೆ ಎಂದು ಗೊತ್ತಾದಾಗ ಮನಸ್ಸಿಗೆ ಸಮಾಧಾನ. ನಿತ್ಯವೂ ಲೇಖಕರ ಮನೆಗೆ ಆಳುಗಳು ಬಂದಾಗ ಮಾತು ಆರಂಭವಾಗುತ್ತಿತ್ತು. ಯಾವುದೋ ಹುಲಿ ಯಾವುದೋ ಮನೆಯ ದನವನ್ನು ಹಿಡಿತು.
ಅವರ ಮನೆ ದನ ಹೋಯಿತು, ಇವರ ಮನೆ ದನ ಹೋಯಿತು ಎಂದು ಮಾತನಾಡುವುದು ಸಾಮಾನ್ಯವಾಗಿತ್ತು. ಒರಿಜಿನಲ್ ಹಾಗೂ ಚರಟಾದ ಕಾಪಿಯನ್ನು ಸಿದ್ಧಗೊಳಿಸುತ್ತಿದ್ದ ಬಗೆಯನ್ನು ವಿವರಿಸಿ. ಉತ್ತರ: ಲೇಖಕರು ಕೆರೆಕೊಪ್ಪದಲ್ಲಿ ಇರುವಾಗ ಅವರಿಗೆಲ್ಲ ಚರಟಾದ ಕಾಪಿ ಕೊಡುತ್ತಿದ್ದರು. ಮನೆಯ ಹಿರಿಯರಾದ ಅಜ್ಜಯ್ಯನಿಗೆ, ಲೇಖಕರ ತಂದೆ ಶಾನುಭೋಗರಿಗೆ, ಅವರ ಸ್ನೇಹಿತರಾದ ಊರಿನ ಪಟೇಲರಿಗೆ ಮಾತ್ರ ಒರಿಜಿನಲ್ ಕಾಫಿ ಪುಡಿಯ ಕಾಫಿಯನ್ನು ಕೊಡುತ್ತಿದ್ದರು. ಕಾಫಿ ಬೀಜವನ್ನು ಆಗಲೇ ಹುರಿದು, ಆಗಲೇ ಪುಡಿ ಮಾಡಿ, ಆಗಲೇ ಕುದಿಯುವ ನೀರಿಗೆ ಬೆರೆಸಿ ಮುಚ್ಚಿಟ್ಟು ಅದರ ಗಸಿ ಇಳಿಯುವಷ್ಟು ಕಾದು ಅದಕ್ಕಾಗಿಯೇ ಇದ್ದ ಹೊಟ್ಟೆಗೆ ಸುರಿದು ಹಿಂಡಿ ಡಿಕಾಕ್ಷನ್ ಇಳಿಯುವಾಗ ಕಳೆದುಕೊಂಡ ಉಷ್ಣಾಂಶವನ್ನು ಬಿಸಿ ಬಿಸಿ ಎಮ್ಮೆ ಹಾಲು ಬೆರೆಸಿ ಹದ ಮಾಡಿ ಕಾಫಿ ಮಾಡುವುದು ಸಾಮಾನ್ಯವಾಗಿತ್ತು. ನಿತ್ಯ ಈ ಕಾಫಿಯ ಘಮಘಮದ ವಾಸನೆಯನ್ನು ಕೊಂಚವಾದರೂ ಉಳಿಸಿಕೊಂಡ ಅದರಿಗೆ ಚರಟ ಕುದಿಸಿ ಮಾಡಿದ ಕಾಫಿಯ ಸೇವನೆ ನಮಗೆ. ಪ್ರಶ್ನೆ 8. 8th ಮೇನ್. 8ನೇ ಮೇನು. ಕೆಳಗೆ ಕೊಟ್ಟಿರುವ ಗಾದೆಗಳಲ್ಲಿ ಯಾವುದಾದರೂ ಗಾದೆಯನ್ನು ವಿಸ್ತರಿಸಿ ಬರೆಯಿರಿ. 2 ಗಾದೆ ಇರ್ತದೆ, ನೀವು ಒಂದು ಬರಿಬೇಕಾಗ್ತದೆ. ಒಂದು ಗಾದೆ 3 ಅಂಕಗಳು. 1 × 3 = 3. 20ನೇ ಪ್ರಶ್ನೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಥವಾ ಶಕ್ತಿಗಿಂತ ಯುಕ್ತಿ ಮೇಲೆ. ಇದರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಬರಿಬೇಕಾಗ್ತದೆ. ಮೊದಲಿಗೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಉತ್ತರ: ಗಾದೆಗಳು ವೇದಗಳಿಗೆ ಸಮಾನ. ವೇದಗಳು ಸುಳ್ಳಾದರೂ ಗಾದೆಗಳು ಸುಳ್ಳಾಗುವುದಿಲ್ಲ. ನಮ್ಮ ಬಳಿ ಎಷ್ಟು ಇದೆಯೋ ಅಷ್ಟೇ ಖರ್ಚು ಮಾಡಿ ಜೀವನ ಸಾಗಿಸಬೇಕು. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎಂದರೆ ನಾವು ಹಾಸಿಗೆ ಮೇಲೆ ಕಾಲು ಚಾಚಿ ಮಲಗಬೇಕು ಎಂಬುದಲ್ಲ. ಜೀವನದಲ್ಲಿ ಭಗವಂತ ನಮಗೆ ಕೊಟ್ಟಷ್ಟು ಅಥವಾ ನ್ಯಾಯಯುತವಾಗಿ ಪರಿಶ್ರಮದಿಂದ ಸಂಪಾದನೆ ಮಾಡಿದರಷ್ಟರಲ್ಲಿಯೇ ತೃಪ್ತಿಯನ್ನು ಪಟ್ಟು ಜೀವನವನ್ನು ನಡೆಸಬೇಕು ಎಂಬುದು ಈ ಗಾದೆಯ ಅರ್ಥವಾಗಿದೆ. 2ನೇದು ಶಕ್ತಿಗಿಂತ ಯುಕ್ತಿ ಮೇಲು ಗಾದೆ. ಶಕ್ತಿಗಿಂತ ಯುಕ್ತಿ ಮೇಲು. ಗಾದೆಗಳು ವೇದಗಳಿಗೆ ಸಮಾನ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು. ಇವು ಕಿರಿದರಲ್ಲಿ ಇರಿದಾದ ಅರ್ಥವನ್ನು ಹೊಂದಿರುತ್ತವೆ. ಪ್ರಸ್ತುತ ಗಾದೆ ಶಕ್ತಿಗಿಂತ ಯುಕ್ತಿ ಮೇಲು ಎಂಬುದು ಒಂದು ಜನಪ್ರಿಯ ಗಾದೆ. ಶಕ್ತಿ ದೈಹಿಕವಾದದ್ದು, ಯುಕ್ತಿ ಬುದ್ಧಿ ಚಾತುರ್ಯವನ್ನು ಅವಲಂಬಿಸಿದೆ. ಶಕ್ತಿಯಿಂದ ಗೆಲ್ಲಲಾಗದ ಸಂದರ್ಭದಲ್ಲಿ ಯುಕ್ತಿಯನ್ನು ಪ್ರಯೋಗಿಸಬೇಕು. ತನ್ನ ಜೀವ ಉಳಿಸಿಕೊಳ್ಳಲು ಮೊಲವೊಂದು ಸಿಂಹದಿಂದ ತನ್ನನ್ನು ತಾನು ಯುಕ್ತಿಯಿಂದ ಕಾಪಾಡಿಕೊಂಡ ಪಂಚತಂತ್ರದ ಕಥೆ ಎಲ್ಲರಿಗೂ ತಿಳಿದಿದೆ. ಈ ಹಿನ್ನೆಲೆಯಲ್ಲಿ ದೈಹಿಕ ಶಕ್ತಿಗಿಂತ ಮನಸ್ಸಿನ ಯುಕ್ತಿಯೇ ಎಂಬುದೇ ಈ ಗಾದೆಯ ಅರ್ಥವಾಗಿದೆ. ಪ್ರಶ್ನೆ 9. 9ನೇ ಮೇನು. 9th ಮೇನ್. ಕೆಳಗಿನ ಬೇಕಾದ ಪದ್ಯ ಭಾಗವನ್ನು ಪೂರ್ಣ ಮಾಡಿ ಬರೆಯಿರಿ. ಒಂದು ಪದ್ಯವನ್ನು ನೀವು ಬರೀಬೇಕು. 4 ಅಂಕಗಳು ಇರ್ತವೆ. 1 × 4 = 4. 21ನೇ ಪ್ರಶ್ನೆ. ಉಪ್ಪಿಗಿಂತಲೂ ಡ್ಯಾಶ್ 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 ಇದರ ಆದನು. ಉತ್ತರ: ಉಪ್ಪಿಗಿಂತಲೂ ರುಚಿಯು ತಾಯಿಗಿಂತಲೂ ಬಂದು ಇಲ್ಲೆಂಬ ಗಾದೆ ನುಡಿ ಕೇಳಿರುವೆನು. ಗೆಳೆತನದ ಶುಚಿ ರುಚಿಯು ಇದಕ್ಕೂ ಮಿಗಿಲಾಗಿಹುದು ಎಂಬ ಸಾಹಸ ಮಾಡೇ ದೋಷವೇನು. ಕಂಡವರೇನು ಬಲ್ಲರಿದನು, ಉಂಡವನು ಕಂಡಿಹನು ಇದರ ಆದನು. ಅಥವಾ ಮುಂದಿನ ಪದ್ಯ. ಮಳೆದೆಗೆದು ಡ್ಯಾಶ್ ಡ್ಯಾಶ್ ಸರಿ ದೊರೆಯೇ ಕೇಳೆಂದ. ಮಳೆದೆಗೆದು ಬೆಳೆಯೆಡಗಿ ಕ್ಷಾಮದ ವಿಲೆಯ ಕಾಲದೊಳೆನ್ನಾವು ಇಲ್ಲದೆ ಅಳಿವ ಪ್ರಾಣಿಗಳನ್ನು ಆಧರಿಸಿ ಸಲಹೆನು. ಜಗವರಿಗೆ ಎಲವೋ ನೀನೆಲ್ಲಿಹೆಯೋ, ನಿನ್ನೆಯ ಬಳಗವದು ತಾನೆಲ್ಲಿಹದು, ಈ ಹಲವು ಹುಲುಗಳಿಗೆ ಸರಿ ದೊರೆಯೇ ಕೇಳೆಂದ. ಪ್ರಶ್ನೆ 10. 10th ಮೇನ್. 10ನೇ ಮೇನು. ಈ ಕೆಳಗಿನ ವಿಷಯ ಕುರಿತು ಪತ್ರ ಬರೆಯಿರಿ. 22ನೇ ಪ್ರಶ್ನೆ. ನಿಮ್ಮ ಶಾಲೆಯಲ್ಲಿ ನಡೆಯುವ ಪೋಷಕರ ಸಭೆಗೆ ಆಹ್ವಾನಿಸಿ ನಿಮ್ಮ ತಾಯಿಗೆ ಪತ್ರ ಬರೆಯಿರಿ. ಅಥವಾ ನಿಮ್ಮ ಊರಿನಲ್ಲಿ ಕುಡಿಯುವ ನೀರಿನ ಸೌಲಭ್ಯವನ್ನು ಒದಗಿಸುವಂತೆ ಕೋರಿ ನಿಮ್ಮ ನಗರಸಭೆ ಮುಖ್ಯಾಧಿಕಾರಿಗೆ ಒಂದು ಮನವಿ ಪತ್ರ ಬರೆಯಿರಿ. ಯಾವುದಾದ್ರೂ ನೀವು ಒಂದು ಪತ್ರನ ಬರೀಬೇಕಾಗ್ತದೆ. ಒಂದು ಪತ್ರಕ್ಕೆ 4 ಅಂಕಗಳು. 1 × 4 = 4. ನಾನು ಮೊದಲನೇ ಪತ್ರವನ್ನು ನಿಮಗೆ ಬರೆದು ತೋರಿಸಿದ್ದೀನಿ. 2ನೇನೂ ಸಹ ತೋರಿಸ್ತೀನಿ. ನಿಮ್ಮ ಶಾಲೆಯಲ್ಲಿ ನಡೆಯುವ ಪೋಷಕರ ಸಭೆಗೆ ಆಹ್ವಾನಿಸಿ ನಿಮ್ಮ ತಾಯಿಗೆ ಪತ್ರ ಬರೆಯಿರಿ. ಉತ್ತರ: ಕ್ಷೇಮ ಶ್ರೀ ದಿನಾಂಕ 27/3/2025. ಈ ದಿನಾಂಕವನ್ನ, ಈ ಡೇಟನ್ನ ನೀವು ಯಾವುದಾದ್ರೂ ಸಹ ಬರೀಬಹುದು. ಮಾತೃಶ್ರೀ ತಾಯಿಯವರಾದ ಗಿರಿಜಾ ಅಮ್ಮ, ನಿನ್ನ ಮಗಳು ವಿಜಯಲಕ್ಷ್ಮಿ ಮಾಡುವ ನಮಸ್ಕಾರಗಳು ಅಥವಾ ಬೇಡುವ ಆಶೀರ್ವಾದಗಳು ಅಂತಲೂ ಸಹ ಬರೀಬಹುದು. ನಾನು ಕ್ಷೇಮ, ನಿಮ್ಮ ಯೋಗಕ್ಷೇಮಕ್ಕೆ ಪತ್ರ ಬರೆಯಿರಿ. ನಮ್ಮ ಶಾಲೆಯಲ್ಲಿ ಏಪ್ರಿಲ್ 10ರಂದು ನನ್ನ ವಿದ್ಯಾಭ್ಯಾಸದ ಪ್ರಗತಿಯ ಬಗ್ಗೆ ಪೋಷಕರ ಸಭೆಯನ್ನು ಏರ್ಪಡಿಸಿರುತ್ತಾರೆ. ಆದ್ದರಿಂದ ನೀನು ತಪ್ಪದೆ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. ಇಂತಿ ನಿನ್ನ ಪ್ರೀತಿಯ ಮಗಳು ವಿಜಯಲಕ್ಷ್ಮಿ. ಗೆ. ಇದು ವಿಳಾಸ. ಗೆ. ಗಿರಿಜಾ, ತಿಪಟೂರು, ತುಮಕೂರು ಜಿಲ್ಲೆ. ಈ ಪತ್ರಕ್ಕೆ ನೀವು ಬರೀಬೇಕಾಗ್ತದೆ. 2ನೇ ಪತ್ರ. ನಿಮ್ಮ ಊರಿನಲ್ಲಿ ಕುಡಿಯುವ ನೀರಿನ ಸೌಲಭ್ಯವನ್ನು ಒದಗಿಸುವಂತೆ ಕೋರಿ ನಿಮ್ಮ ನಗರಸಭೆ ಮುಖ್ಯಾಧಿಕಾರಿಗೆ ಒಂದು ಮನವಿ ಪತ್ರ ಬರೆಯಿರಿ. ಇಂದ ಆಬಾಕ್ ಅಥವಾ ನಿಮ್ಮ ಹೆಸರನ್ನಾದ್ರೂ ಸಹ ಬರೀಬಹುದು. ತಡಸೂರು, ತಿಪಟೂರು ತಾಲೂಕು, ತುಮಕೂರು ಜಿಲ್ಲೆ. ಇಲ್ಲಿ ದಿನಾಂಕವನ್ನು ಬರೀರಿ. ಯಾವುದಾದ್ರು ದಿನಾಂಕವನ್ನ, ಡೇಟನ್ನೇ ಬರಿಬಹುದು. ನಾನು ಈ ದಿನಾಂಕನ ಬರೆದಿದ್ದೀನಿ 16/3/2025 ಅಂತ. ಇವರಿಗೆ
ಮುಖ್ಯಾಧಿಕಾರಿಗಳು ನಗರಸಭೆ ತಿಪಟೂರು ತುಮಕೂರು ಜಿಲ್ಲೆ. ಮಾನ್ಯರೇ, ವಿಷಯ ಕುಡಿಯುವ ನೀರಿನ ಸೌಲಭ್ಯವನ್ನು ಒದಗಿಸುವಂತೆ ಕೋರಿ. ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಊರಿನಲ್ಲಿ ಜನಸಂಖ್ಯಾ ಬೆಳವಣಿಗೆಯಿಂದ ಅಗತ್ಯಕ್ಕೆ ತಕ್ಕಂತೆ ಕುಡಿಯುವ ನೀರು ಸಾಕಾಗುತ್ತಿಲ್ಲ. ಆದ್ದರಿಂದ ತಾವುಗಳು ತುರ್ತಾಗಿ ನಮ್ಮ ಊರಿಗೆ ಕುಡಿಯುವ ನೀರಿನ ಸೌಲಭ್ಯ ಒದಗಿಸಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ವಂದನೆಗಳು. ಇಂತಿ ತಮ್ಮ ವಿಶ್ವಾಸಿ ಆಬಾಕ. ಎಲ್ಲರೂ ಸಹ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಲೋಕಾನಾಂ ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.